ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ದೀರಾ, ನಾನು ಕಳೆದ ವಾರ ಹೇಳಿದ್ದೆ ಈ ಒಂದು ಐಫೋನ್ 11 ಆರ್ಡ್ರ್ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಒಂದು ಐಫೋನ್ 11 ಬಂದಿರುವಂಥದ್ದು, ನಾನಿದನ್ನು ಆರ್ಡ್ರ್ ಮಾಡಿದ್ದು 48,000 ರೂಪಾಯಿಗೆ EMIನಲ್ಲಿ. ನೀವು EMI ಬಿಟ್ಬಿಟ್ಟು ಫುಲ್ ಕಂಪ್ಲೀಟ್ ಕ್ಯಾಶ್ನ ಪೇ ಮಾಡ್ತಿದ್ದೀರಾ ಅಂತಂದರೆ ಈ ಒಂದು ಬ್ಯಾಂಕ್ ಆಫರ್ ನಿಮಗೆ ಸಿಗುತ್ತೆ, 10% ಇನ್ಸ್ಟೆಂಟ್ ಡಿಸ್ಕೌಂಟು. ಸೊ ಆ ಟೈಮಲ್ಲಿ ನಿಮಗೆ 46,200-300 ರೂಪಾಯಿ ಆಗುತ್ತೆ. 46,000 ರೂಪಾಯಿಗೆ ಕ್ರೇಜಿ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ರಿವ್ಯೂ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಈ ಒಂದು ಫೋನ್ನ 46,000 ರೂಪಾಯಿಗೆ ಪರ್ಚೇಸ್ ಮಾಡುವಂಥದ್ದು ವ್ಯಾಲ್ಯೂ ಫಾರ್ ಮನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತಿಳ್ಕೊಳ್ಳೋಣ. ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಇದು ನಾನು ಪರ್ಚೇಸ್ ಮಾಡ್ತಿರುವಂಥ ಮೊದಲ ಐಫೋನ್ ಆಗಿರುವಂಥದ್ದು. ಅದರ ಟ್ಯಾಬ್ ಇದೆ, ಟ್ಯಾಬ್ ನಾನು ಯೂಟ್ಯೂಬ್ ಹೋದಾಗ ತೊಗೊಂಡಿದ್ದು, ಯೂಟ್ಯೂಬ್ ನೆಕ್ಸ್ಟ್ ಅಪ್ಗೆ ಹೋದಾಗ. ಸೊ ಈ ಒಂದು ಐಫೋನ್ನ ಫಸ್ಟ್ ಅನ್ಬಾಕ್ಸ್ ಮಾಡೋಣ, ಆಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಈ ಒಂದು ರೇಟಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡೋದು ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ. ಸೊ ಗಮನಿಸ್ತಾ ಇದ್ದೀರಾ, ಕ್ಲಾಸಿಕ್ ಬಾಕ್ಸು. ಮೊದಲನೇ ಸಲ ಈ ಒಂದು ಐಫೋನ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಗಮನಿಸ್ತಾ ಇದ್ದೀರಾ, ನಿಮಗೆ ಡೈರೆಕ್ಟಾಗಿ ಈ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕೆಡೋಣ ಫಸ್ಟು. ಅದನ್ನು ಬಿಟ್ಟರೆ ಕೆಳಗಡೆ ನಿಮಗೆ ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡು ಮತ್ತು ಈ ಒಂದು ಸಿಮ್ ಟ್ರಿಪ್ಮೆಂಟ್ ಇದರೊಳಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಸೊ ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಿಮಗೆ ಒಂದು 5 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು ಮತ್ತು ಈ ಒಂದು ವೈಯರ್ಡ್ ಇಯರ್ ಪಾಡ್ಸ್ಗಳು ನಿಮಗೆ ಸಿಕ್ಕೊಡ್ತಾರೆ. ಇಯರ್ಪಾಡ್ಸ್ ಅಲ್ಲ, ವೈರ್ಲೆಸ್ ಅಲ್ಲ, ವೈಯರ್ಡ್ ಇಯರ್ಪಾಡ್ಸ್ದಾಗಿದೆ. ಮತ್ತು ಕೆಳಗಡೆ ಈ ಒಂದು ಲೈಟ್ನಿಂಗ್ ಕೇಬಲ್ ನಿಮಗೆ ಸಿಗ್ತಾ ಇರುವಂಥದ್ದು, ಡಾಟಾ ಕೇಬಲ್ಲು ಟೈಪ್ ಎ ಇಂದ ಲೈಟ್ನಿಂಗ್ ಕೇಬಲ್ಲು. ಸೊ ಅದನ್ನು ಬಿಟ್ಟರೆ ಬೇರೆನೂ ಸಹ ಬಾಕ್ಸ್ ಒಳಗಿಲ್ಲ. ಡಬ್ಬ ನನ್ನ ಮಕ್ಕಳು ನೋಡಿ, 5 ವ್ಯಾಟಿನ ಚಾರ್ಜರ್ ನೀಡಿದ್ದಾರೆ. 5 ವ್ಯಾಟ್ ಚಾರ್ಜರು, 5 ವ್ಯಾಟು. ಬೇರೆ ಇದ್ರಲ್ಲಿ ತೊಗೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 50-60 ವ್ಯಾಟ್ ಸಿಕ್ಕಿರೋದು. ಇನ್ನು ಡೈರೆಕ್ಟಾಗಿ ಗಮನಿಸ್ತಾ ಇದ್ದೀರಾ, ಈ ಒಂದು ಫೋನನ್ನು ಕ್ರೇಜಿ ಬಿಲ್ಡ್ಗಳು. ಐಫೋನ್ ಅಂತ ಅಂದರೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಕ್ರೇಜಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡನೇ ಮಾತೇ ಇಲ್ಲ. ಸೂಪರ್ ಆಗಿದೆ. ಮತ್ತು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಆಕ್ಸಸರೀಸ್ಗಳನ್ನು. ಮೊದಲದಾಗಿ ನೀವು ತುಂಬ ಜನ ಕೇಳ್ಬೋದು, ಆಲ್ರೆಡಿ ಈ ಒಂದು ಐಫೋನ್ 12 ಲಾಂಚ್ ಆಗಿದೆ, 12 ಸೀರೀಸ್ ಲಾಂಚ್ ಆಗಿದೆ, ನೀವು ಈಗ ಏನಕ್ಕೆ ಐಫೋನ್ 11 ತೊಗೊಂಡ್ರಿ ಅಂತ ಕೇಳ್ಬೋದು. ನಾನು ನೆಕ್ಸ್ಟು ಐಫೋನ್ 13 ಬಂದಾಗ ಮೋಸ್ಟ್ ಐಫೋನ್ 12 ತೊಗೊಬೋದು ಆಯಿತಾ. ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅಫೋರ್ಡ್ ಮಾಡೋದಕ್ಕೆ ಯಾವನ್ ತೊಗೊತಂಬೋದು. 80-90 ಸಾವಿರ ಕೊಟ್ಬಿಟ್ಟು ಯಾರ ಒಂದು ಫೋನ್ನ ತೊಗೋತಾರೆ. ತೊಗೊಂಡ್ರೆ ನನಗೆ ಅನ್ಸಂಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸಲ್ಲ. ಏನಕ್ಕೆ ಅಂತಲೂ ಹೇಳ್ತೀನಿ. ಈ ಒಂದು 11ನ್ನು ನೀವು ಈಗ ಒಂದು ವರ್ಷ ಇದು ಲಾಂಚ್ ಆಗಿಬಿಟ್ಟು 1 ವರ್ಷ ಆಗಿದೆ ಆಯಿತಾ, ಈಗ ತೊಗೊಂಡ್ರು ಕೂಡ ವ್ಯಾಲ್ಯೂ ಫಾರ್ ಮನಿನೇ 46,000 ರೂಪಾಯಿಗೆ. ಸೊ ಏನಂತ ಅಂದರೆ, ಈ ಒಂದು ಐಫೋನ್ 11ಗೂ ಈ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಐಫೋನ್ 12ಗೂ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಚೇಂಜಸ್ಸು 3 ವಿಷಯದಲ್ಲಿ ಆಯಿತಾ. ಒಂದು ಡಿಸೈನ್ ಅಂತ ಅಂದರೆ ಲುಕ್ ವೈಸ್ ನಿಮ್ಗೆ ಹಿಂದ್ಗಡೆ ಇದೇ ರೀತಿ ಕಾಣುತ್ತೆ, ಫ್ರಂಟಲ್ಲೂ ಹಿಂಗೆ ಕಾಣುತ್ತೆ. ಬಟ್ ಏನಂತ ಅಂದರೆ ಸೈಡೆಲ್ಲ ಕಾರ್ನರ್ಡ್ ಎಡ್ಜಸ್ ಆಗಿರುವಂಥದ್ದು ಆಯಿತಾ. ಅಂದರೆ ನಿಮಗೆ ಐಫೋನು 4, 5 ಇತ್ತು ನೋಡಿ ಹಳೆಯದು. ಸೊ ಆ ರೀತಿ ಒಂಥರ ಬಾಕ್ಸಿ ಟೈಪು ನಿಮಗೆ ಡಿಸೈನ ಮಾಡಿರುವಂಥ. ಅದನ್ನು ಬಿಟ್ಟರೆ ಫ್ರಂಟ್ ಮತ್ತು ಬ್ಯಾಕಿಂದ ಲುಕ್ ವೈಸ್ ಏನೂ ಡಿಫ್ರೆನ್ಸ್ ಇಲ್ಲ ನಿಮಗೆ. ಡಿಸೈನ್ ಆಲ್ಮೋಸ್ಟ್ ಹಂಗಿರುವಂಥದ್ದು. ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಈ ಒಂದು ಡಿಸ್ಪ್ಲೇ. ಇದರಲ್ಲಿರುವಂಥದ್ದು LCD ಡಿಸ್ಪ್ಲೇ ಆಯಿತಾ. ಬಟ್ ಐಫೋನ್ 12ನಲ್ಲಿ ಎಲ್ಲ ವೇರಿಯಂಟ್ಗಳಿಗೂ OLED ಡಿಸ್ಪ್ಲೇನ ಹಾಕಿರುವಂಥದ್ದು ಆಯಿತಾ. ಸೊ ಅದು ಒಂದು ಮೇಜರ್ ಚೇಂಜು. ಅದನ್ನು ಬಿಟ್ಟರೆ ಆ ಒಂದು ಫೋನ್ ಇರುವಂಥ ಬಯೋನಿಕ್ ಚಿಪ್ಸೆಟ್ ಇದೆ. ಇದರಲ್ಲಿ A13 ಇದೆ, ಅದರಲ್ಲಿ A14 ಇದೆ. ಅದು ಬಿಟ್ಟರೆ ಲಿಟ್ರಲಿ ಏನೂ ಚೇಂಜಸ್ ಇಲ್ಲ. ನೀವು ನಂಬಲ್ಲ ಆಯಿತಾ. ಐಫೋನ್ 11 ಇರುವಂಥ ಕ್ಯಾಮ್ರಾ, ಐಫೋನ್ 12 ಇರುವಂಥ ಕ್ಯಾಮ್ರಾ, 12 ಪ್ರೋ ಮ್ಯಾಕ್ಸ್ ಅಲ್ಲ, ಐಫೋನ್ 12, ಐಫೋನ್ 11 ಇರುವಂಥ ಕ್ಯಾಮ್ರಾ ಡಿಟ್ಟೋ ಸೇಮ್ ಸೆನ್ಸಾರು, ಸೇಮ್ ಸ್ಪೆಸಿಫಿಕೇಷನ್ನು. ಅದರಲ್ಲಿ ಹೆಂಗೆ ಫೋಟೋ ತೆಗೆದ್ರೆ ಹೆಂಗೆ ಬರುತ್ತೋ ಇದ್ರಲ್ಲಿ ಹಂಗೆ ಬರುತ್ತೆ. ಅಪ್ಗ್ರೇಡೇ ಮಾಡಿಲ್ಲ ಅವರು. ಕೇವಲ ಈ ಒಂದು ಐಫೋನ್ 12 ಪ್ರೋ ಮ್ಯಾಕ್ಸು ಮತ್ತು 12 ಪ್ರೋ ಏನಿದೆ ಅದಕ್ಕೆ ಮಾತ್ರ ಕ್ಯಾಮ್ರಾವನ್ನು ಅಪ್ಗ್ರೇಡ್ ಮಾಡಿರುವಂಥದ್ದು. ಇದರಲ್ಲಿರುವಂಥ ರೇರ್ ಕ್ಯಾಮ್ರಾ ಮತ್ತು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಏನಿದೆ ಸೇಮ್ ಸ್ಪೆಸಿಫಿಕೇಷನ್, ಚೇಂಜೇ ಮಾಡಿಲ್ಲ. ಅದರಲ್ಲಿ 5G ಇದೆ, ಅದರಲ್ಲಿ 5G ಇಲ್ಲ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಒಂದು 2-3 ವರ್ಷ 5G ಬರೋ ಮುನ್ಸೂಚನೆ ಅಂತೂ ಇಲ್ವಾ. ಸೊ ಈ ಒಂದು ಫೋನ್ನ ಪರ್ಚೇಸ್ ಮಾಡಿದ್ರೆ ಅದಕ್ಕಿಂತ ಮಚ್ ಬೆಟರ್ ಅಂತೀನಿ. ಕಡಿಮೆ ದುಡ್ಡಿಗೆ ಸಿಗ್ತಾ ಇದೆ, ವ್ಯಾಲ್ಯೂ ಫಾರ್ ಮನಿ, ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಷನ್ ಇರುವಂಥದ್ದು. ಸೊ ಒಂದು ಪ್ರೀಮಿಯಂ ಫೋನ್ ಆಗಿರುವಂಥದ್ದು. ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನಿಮ್ಮ ಹತ್ರ ಆಲ್ರೆಡಿ ಏನಾದರೂ ಐಫೋನ್ 11 ಇದೆ ಅಂತಂದರೆ 12ಗೆ ಅಪ್ಗ್ರೇಡ್ ಮಾಡೋ ಅವಶ್ಯಕತೆನೇ ಇಲ್ಲ ನಿಮಗೆ. ಅಂಥ ಮೇಜರ್ ಚೇಂಜಸ್ ಏನೂ ಮಾಡಿಲ್ಲ. ಅದೇ ರೀಸನ್ಗೆ ಆಪಲ್ ಅವರು ಸ್ಟಾಕ್ಸು ನನಗೆ ಅನಿಸ್ತಂಗೆ ಡೌನ್ ಆಯಿತು ಅಂತ ಅನ್ಕೋತೀನಿ. ಅದೇ ರೀಸನ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ನಾನು ಕೇಳ್ಪಟ್ಟೆ ಸುಮಾರು 1.5-2% ಆಪಲ್ ಸ್ಟಾಕ್ಸ್ ಡೌನ್ ಆಗಿದೆ ಅಂತೆ.
ಮೋಸ್ಟ್ಲಿ ಇದೇ ರೀಸನ್ ಇರ್ಬೋದು. ಇದರ ಜೊತೆಗೆ ಒಂದು ರೀಸೆಂಟಾಗಿ ಲಾಂಚ್ ಆಗಿರುವಂಥ ಐಫೋನ್ 12 ಏನಿದೆ ಅದನ್ನು ಪರ್ಚೇಸ್ ಮಾಡುವಂಥದ್ದು ಏನಕ್ಕೆ ವ್ಯಾಲ್ಯೂ ಫಾರ್ ಮನಿ ಅಲ್ಲ, ಏನಕ್ಕೆ ಅದನ್ನು ಪರ್ಚೇಸ್ ಮಾಡುವಂಥದ್ದು ವರ್ತ್ ಅಲ್ಲ ಅಂತ ಅಂದರೆ, ನೋಡ್ಬೋದು ಅಮೆರಿಕಾದಲ್ಲಿ ಈ ಒಂದು ಐಫೋನ್ 12 ಏನು ಲಾಂಚ್ ಆಗಿದೆ ಅದರ ಬೆಲೆ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 60,000 ರೂಪಾಯಿ ಇದೆ ಆಯಿತಾ. ಐಫೋನ್ 12ಗೆ, ಐಫೋನ್ 12 ಮಿನಿಗೆ 50,000 ರೂಪಾಯಿ ಇರುವಂಥದ್ದು. ಅಪ್ರಾಕ್ಸಿಮೇಟ್ಲಿ 50,000 ರೂಪಾಯಿಗೆ ನಿಮಗೆ ಅಮೆರಿಕಾದಲ್ಲಿ ಪರ್ಚೇಸ್ ಮಾಡ್ಬೋದು ಕನ್ವರ್ಟ್ ಮಾಡಿದ್ರೆ ರೇಟನ್ನು. ಅದೇ ನಮ್ಮ ಭಾರತದಲ್ಲಿ ಈ ಒಂದು ಐಫೋನ್ 12ನ ಬೆಲೆ 80,000 ರೂಪಾಯಿ ಇರುವಂಥದ್ದು. 80,000 ರೂಪಾಯಿ. ಐಫೋನ್ 12 ಮಿನಿಯ ಬೆಲೆ 70,000 ರೂಪಾಯಿ ಇದೆ. 70,000 ರೂಪಾಯಿ ಲೆಕ್ಕ ಕೊಡಿ. 20,000 ರೂಪಾಯಿ ಅಮೆರಿಕಾದ ಬೆಲೆಗಿಂತ 20,000 ರೂಪಾಯಿ ಜಾಸ್ತಿ ಇರುವಂಥದ್ದು. ನಾನಾಗಲಿ ಹೇಳ್ದಂಗೆ ಈ ಒಂದು ಐಫೋನ್ 11ಗೂ 12ಗೂ ಮೇಜರ್ ಡಿಫ್ರೆನ್ಸ್ ಇಲ್ಲ. ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿದೆ ಒಪ್ಕೋತೀನಿ, ಡಿಸ್ಪ್ಲೇ ಸ್ವಲ್ಪ ಚೆನ್ನಾಗಿದೆ ಒಪ್ಕೋತೀನಿ, ಡಿಸೈನು ಸೇಮ್ ಇದೆ. ಅಷ್ಟಕ್ಕೆ 5G ಇದೆ, 5G ನಮಗೇನು ಯೂಸ್ ಇಲ್ಲ. ಅಷ್ಟಕ್ಕೆ ನೀವು ಹತ್ತತ್ರ 32,000 33,000 ರೂಪಾಯಿ ಜಾಸ್ತಿ ಕೊಡುವಂಥದ್ದು ವರ್ತಲ್ಲ ಅಂತೀನಿ. ಲಿಟ್ರಲಿ ವರ್ತಲ್ಲ. 32,000 ರೂಪಾಯಿ ಐಫೋನ್ 11ಗೂ ಈಗ ಮತ್ತು ಐಫೋನ್ 12ಗೂ ಇರುವಂಥ ಡಿಫ್ರೆನ್ಸು 32,000 33,000 ರೂಪಾಯಿ. ವರ್ತ್ ಅಲ್ಲವೇ ಅಲ್ಲ 100%. ಅಮೆರಿಕಾದಲ್ಲೇ ಏನಾದ್ರು ನೀವು ತೊಗೋತಿದ್ರೆ, ಅಮೆರಿಕಾದಿಂದ ಯಾರೋ ಬರ್ತಾವೆ ಅವ್ರ ಹತ್ರ ನೀವು ತರಿಸ್ಕೊತೀರಾ ಅಂದರೆ ಆರಾಮಾಗಿ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರೈಸ್ ಸಿಗುತ್ತೆ ನಿಮಗೆ. ಬಟ್ ನಮ್ಮ ಭಾರತದಲ್ಲಿ ಈ ಒಂದು ಐಫೋನ್ 12ನ ಪರ್ಚೇಸ್ ಮಾಡ್ತೀರಿ ಅಂದರೆ ದಯವಿಟ್ಟು ಪರ್ಚೇಸ್ ಮಾಡಬೇಡಿ, ವ್ಯಾಲ್ಯೂ ಫಾರ್ ಮನಿ ಅಲ್ಲ. ಯಾವಾಗ ಪರ್ಚೇಸ್ ಮಾಡಿ ಗೊತ್ತಾ, ಮುಂದಿನ ವರ್ಷ ಐಫೋನ್ 13 ಲಾಂಚ್ ಆಗುತ್ತಲ್ವಾ, ಆ ಟೈಮಲ್ಲಿ ಬೇಕಾದ್ರೆ ಐಫೋನ್ 12 ಪರ್ಚೇಸ್ ಮಾಡಿ. ಏನಕ್ಕೆ ಅಂತ ಅಂದರೆ ಬೆಲೆ ಕಡಿಮೆ ಆಗಿರುತ್ತೆ. ಈಗ ನೀವು ಅಮೆರಿಕಾದಲ್ಲಿ ಏನಾದರೂ ಈ ಒಂದು ಐಫೋನ್ 11ನ ನಾನು ಪರ್ಚೇಸ್ ಮಾಡಿರುವಂಥ ಐಫೋನ್ 11 ಪರ್ಚೇಸ್ ಮಾಡ್ತೀನಿ ಅಂದರೂ ನಿಮಗೆ 45,000-46,000 ರೂಪಾಯಿನೇ ಆಗುತ್ತೆ. ನೀವು ಇಂಡಿಯಾದಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೂ ಸಹ ಅದೇ ರೇಟಿಗೆ ಸಿಗುತ್ತೆ ನಿಮಗೆ. ಇದೇ ನೀವೇನಾದರೂ ಒಂದು 3-4 ತಿಂಗಳು ಮುಂಚೆ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದಿದ್ರೆ ಈ ಒಂದು ಫೋನ್ 67,000 ರೂಪಾಯಿ ಇತ್ತು. ಲಿಟ್ರಲಿ 15,000-18,000 ರೂಪಾಯಿ ಕಡಿಮೆ ಆಗಿರುವಂಥದ್ದು. 18,000 ಆಗ್ತದೆ, 18,000-20,000 ಕಡಿಮೆ ಆಗಿದೆ ಈ ಒಂದು ಫೋನಿಗೆ. ಸೂಪರ್ ಅಂತೀನಿ. ಸೊ ನನಗನ್ನಿಸ್ದಂಗೆ ನೋಡ್ಬೋದು, ಈ ಆ್ಯಂಡ್ರಾಯ್ಡಲ್ಲಿ ಇದೇ ಪ್ರೈಸಲ್ಲಿ ಫೋನ್ನ ತೊಗೋತೀನಿ ಅಂತಂದರೆ ನಿಮಗೆ ಈ ಒಂದು OnePlus 8 ಪರ್ಚೇಸ್ ಮಾಡ್ಬೋದು. OnePlus 8 ನಿಮಗೆ 42,000 ರೂಪಾಯಿ ಆಗುತ್ತೆ. ಈ ಒಂದು 8GB ವೇರಿಯಂಟು. OnePlus 8ಗಿಂತ ಮಚ್ ಬೆಟರ್ ಕ್ಯಾಮ್ರಾ ನಿಮ್ಗೆ ಇದ್ರಲ್ಲಿ ಸಿಗ್ತಾ ಇರುವಂಥದ್ದು, ಮಚ್ ಬೆಟರ್ ವೀಡಿಯೋ ಕ್ವಾಲಿಟಿ ನಿಮ್ಗೆ ಇದ್ರಲ್ಲಿ ಸಿಗ್ತಾ ಇರುವಂಥದ್ದು. ಡಿಸ್ಪ್ಲೇ ಅದರಲ್ಲಿ ಚೆನ್ನಾಗಿದೆ ಒಪ್ಕೋತೀನಿ ಆಯಿತಾ. ಡಿಸ್ಪ್ಲೇ ಆದರೂ ಇದು ಸಖತ್ತಾಗಿದೆ, LCD ಡಿಸ್ಪ್ಲೇ ಆದರೂ ಕ್ರೇಜಿ ಆಗಿದೆ. ಬಟ್ ಈ ಒಂದು iOSನ ಯೂಸರ್ ಎಕ್ಸ್ಪೀರಿಯೆನ್ಸು ನಿಮಗೆ ಈ ಒಂದು OnePlus 8ಅಲ್ಲಿ ಸಿಗೋಲ್ಲ ನಿಮಗೆ. ಸೊ ನೀವೇನಾದರೂ ಈ ಒಂದು ಪ್ರೈಸ್ ರೇಂಜಲ್ಲಿ ಫೋನ್ ತೊಗೊಬೇಕು ಅಂದ್ಕೊಂಡಿದ್ದೀನಿ ಆದರೆ ಕಣ್ಣು ಮುಚ್ಕೊಂಡ್ಬಿಟ್ಟು ಈ ಒಂದು ಫೋನ್ ತೊಗೊಳ್ಳಿ, ನೀವು ರಿಗ್ರೆಟ್ ಮಾಡಲ್ಲ. ನಾನು ಅಂದ್ಕೊಂಡೆ ಅಯ್ಯೋ ಅಷ್ಟೊಂದು ಕೊಡಬೇಕಾ ಅಂತ, ಬಟ್ ಇದು ಬಂದಮೇಲೆ ನನಗೆ ಅನ್ನಿಸ್ತದೆ ವ್ಯಾಲ್ಯೂ ಫಾರ್ ಮನಿ ಅಂತ. ಸೊ ನಾನಿದೇ ಮೊದಲ ಬಾರಿಗೆ ಇಷ್ಟೊಂದು ದುಡ್ಡನ್ನು ಒಂದು ಫೋನಿಗೆ ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ 47,000 ರೂಪಾಯಿ ಫಸ್ಟ್ ಐಫೋನು. ಈ ಒಂದು ಐಫೋನು 11 12 ಬಿಟ್ಬಿಡಿ ಆಯಿತಾ. ಈ ಒಂದು 12 Pro Max ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಕಿಡ್ನಿ ಮಾರಬೇಕಷ್ಟೇ ನಾವು, 1,00,000 ಮೇಲಿರುತ್ತೆ. ಸೊ ಕಿಡ್ನಿ ಮಾರ ತಗೊಂಬಟ್ಟು ನಾವು ಇನ್ನೇನಿಲ್ಲ. ನನ್ನ ಲೈಫಲ್ಲಿ ನಾನು ಇಷ್ಟು ದಿನ ಈ ಒಂದು ನನ್ನ ಮೊಬೈಲಿಗೆ ಬ್ಯಾಕ್ ಕವರ್ ಆಗ್ದವನೇ ಇಲ್ಲ. ಸೊ ಈಗ ಇದಕ್ಕೋಸ್ಕರ ಬ್ಯಾಕ್ ಕವರ್ ತೊಗೊಂಡಿದ್ದೀನಿ. 45,000 ನನಗೆ ಕಡಿಮೆ ದುಡ್ಡಲ್ಲ ಆಯಿತಾ, ಹೆವಿ ಇನ್ವೆಸ್ಟ್ಮೆಂಟ್ ಇದು. ಸೊ ಬ್ಯಾಕ್ ಕವರ್ ಹಾಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ನನಗೆ ಬ್ಯಾಕ್ ಕವರ್ ಹಾಕೋದು ಇಷ್ಟೇ ಇರಲ್ಲ, ಬಟ್ ಏನು ಮಾಡ್ತೀರಾ, ಹಂಗಿದಲ್ವ ಈ ಫೋನ್ ಮೇಲೆ. ಅದಕ್ಕೆ ಬ್ಯಾಕ್ ಕವರ್ ಹಾಕೊಳ್ಳೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. 12ಗೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಇಲ್ಲ. ನಾನು ಹೇಳ್ತೀನಲ್ಲ, ಬಯಾನಿಕ್ A13 ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. A14 ಇದಕ್ಕಿಂತ ಚೆನ್ನಾಗಿದೆ. ಬಟ್ ನೀವು ಇರೋ ಬರೋ ಎಲ್ಲ ಗೇಮೂ A13 ಆರಾಮಾಗಿ ಸ್ಮೂತಾಗಿ ಆಡ್ಕೊಬೋದು, ಏನೂ ತೊಂದರೆ ಆಗಲ್ಲ. ಡಿಸ್ಪ್ಲೇ ಇದು ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟರೆ ಏನು ಅಪ್ಗ್ರೇಡ್ ಮಾಡಿದ್ರು ಅವರು ಡಿಸೈನು. ಆ ಫೋನು ಈ ಫೋನ್ ಅಕ್ಕಪಕ್ಕ ಇಟ್ರಿ ಅಂತ ಅಂದರೆ ಹಿಂದೆಯಿಂದ ಗೊತ್ತಾಗಲ್ಲ ನಿಮಗೆ ಯಾವ ಫೋನು 12 ಯಾವ ಫೋನ್ 11 ಅಂತ, ಆ ರೀತಿ ಇರುವಂಥದ್ದು. ಹಿಂದ್ಗಡೆ ಡಿಟ್ಟೋ ಡಿಸೈನು, ಕಾರ್ನರ್ ಮಾತ್ರ ಚೇಂಜ್ ಆಗಿದೆ, ಇನ್ನೇನೂ ಇಲ್ಲ. ಸೊ ವ್ಯಾಲ್ಯೂ ಫಾರ್ ಮನಿ ಮಿಸ್ ಮಾಡ್ಕೊಂಬಿಡಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಇವತ್ತಿಂದ 1,000 ರೂಪಾಯಿ ಜಾಸ್ತಿ ಆಗಿದೆ. ಈಗ ಈ ಒಂದು ಐಫೋನ್ 11 ಬೆಲೆ 49,000 ರೂಪಾಯಿ ಇರುವಂಥದ್ದು ಆಯಿತಾ. ಸೊ ನೀವು ಮೊನ್ನೆ ತೊಗೊಂಡಿದ್ರೆ 48,000 ರೂಪಾಯಿ ಇತ್ತು. ನೀವು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಹೋಗ್ಬಿಟ್ಟು ನಿಮಗೆ 46,203 ರೂಪಾಯಿಗೆ ಸಿಗ್ತಾಯಿತ್ತು. ಬಟ್ ಈಗ 1,000 ರೂಪಾಯಿ ಜಾಸ್ತಿ ಆಗಿದೆ. ಸೊ ನೋಡಿ, ಈಗಲೂ ಕಾಲ ಮಿಂಚಿಲ್ಲ, ತೊಗೊಬೋದು. ಸೊ ಇದನ್ನು ಇನ್ಡೆಪ್ತ್ ರಿವ್ಯೂ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ. 1 ವರ್ಷ ಹಳೆ ಫೋನು, ಆಲ್ರೆಡಿ ನೀವು ಬೇರೆ ವೀಡಿಯೋಗಳಲ್ಲಿ ನೋಡಿರ್ತೀರ. ಸೊ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ಇದಿಷ್ಟು ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ನು ಈ ಒಂದು ಫೋನ್ ಮತ್ತು ಬೆಲೆಯ ಬಗ್ಗೆ. ನಿಮಗೆ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು.